ಭಾರತದಲ್ಲಿ ಗ್ರಂಥ ರಚನೆಗಳಾಗಿವೆ. ನಮ್ಮ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನಕ್ಕೂ ಯೋಗಕ್ಕೂ ಇರುವಂಥ ಒಂದು ಸಂಬಂಧ ಅಂದರೆ ಪ್ರಾಚೀನರು ಬರೆದಂಥ 2 ಗ್ರಂಥಗಳನ್ನು ಅದರ ಕನ್ನಡ ಭಾಷಾಂತರ ವ್ಯಾಖ್ಯಾನ ಟಿಪ್ಪಣಿಗಳ ಸಹಿತವಾಗಿ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನ ಪ್ರಕಟಿಸಿದೆ. ಯೋಗ ಗುರುಗಳಾಗಿ ಪ್ರಸಿದ್ಧರಾಗಿರುವ ಗಣಪತಿ ಜೋಯಿಸ್ ಅವರು ಮಣಿಪಾಲದ KMC ಆಸ್ಪತ್ರೆಯಲ್ಲಿ ಯೋಗ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ವಿಶ್ರಾಂತರು. ಮೈಸೂರಿನಲ್ಲಿ ಯೋಗಾಭ್ಯಾಸ ಮಾಡಿ ಯೋಗದಲ್ಲಿಯೇ ತಿರುಪತಿ ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಪಡೆದಂಥರು. ಅವರು 2 ಗ್ರಂಥಗಳನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ. ಒಂದು ಹೇರಣ್ಯ ಸಂಹಿತಾ ಎಂಬಂಥದ್ದು, ಇನ್ನೊಂದು ಹಠಪ್ರದೀಪಿಕಾ ಎಂಬಂತಹ ಗ್ರಂಥ. ಇನ್ನೂ ಶಿವಯೋಗದೀಪಿಕಾ ಎಂಬಂಥದ್ದು ಮುಂದೆ ಆಗಲಿದೆ. ಅದಲ್ಲದೆ ಇನ್ನೂ 4 ಪ್ರಾಚೀನ ಗ್ರಂಥಗಳು ಉಪಲಬ್ಧರಿವೆ. ಅವನ್ನು ಅವರು ಅನುವಾದ ಮಾಡಿ ಕೊಡುವಂಥವರಿದ್ದಾರೆ. ನಮ್ಮ ಸಂಪ್ರತಿಷ್ಠಾನ ಅದನ್ನು ಪ್ರಕಟಿಸುವಂಥ ಯೋಜನೆ ಮಾಡಿ ಈ ಮಧ್ಯದಲ್ಲಿ ಇದೊಂದು ಯೋಗ ಶಿಬಿರ ಬೆಳಗಿನ ಜಾವ ಮತ್ತು ಸಾಯಂಕಾಲ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುವಂತಹ ಒಂದು ಸಂಕಲ್ಪವನ್ನು ಮಾಡಿದೆ. ಇದರಿಂದ ನಮ್ಮ ಪರಿಸರದ ಎಲ್ಲ ಜನ ಪ್ರಯೋಜನ ಪಡೆಯಬೇಕು ಎಂಬಂತಹ ಸಂಪ್ರತಿಷ್ಠಾನದ ಉದ್ದೇಶ. ಯೋಗ ದೈಹಿಕವಾದಂತಹ ಚಟುವಟಿಕೆಗಳನ್ನು ಹೇಳುತ್ತದೆ. ಇನ್ನು ಮುಂದೆ ಅದಕ್ಕೆ ಬೇಕಾದಂಥದ್ದನ್ನೆಲ್ಲ ಯೋಗ ಗುರುಗಳು ಹೇಳಿದ್ದಾರೆ. ಅವರು ನಿನ್ನೆ ಇಲ್ಲಿ ಬಂದಿದ್ದಾರೆ ಮತ್ತು ಆ ಯೋಗ ಕಾರ್ಯಕ್ರಮ ನಡೆಯುವ ದಿವಸ ಅದೇ ಸ್ಥಳದಲ್ಲಿ ವಾಸ ಮಾಡ್ತೇನೆ, ಅದೇ ಇರ್ತೇನೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಯಾರಾದರೂ ಬಂದರೆ ಅವರು ಆ ವಿಷಯದಲ್ಲಿ ಮಾತನಾಡಲಿಕ್ಕೆ ಕೂಡ ಉಪಲಬ್ಧರಿರುತ್ತಾರೆ. ಆದ್ದರಿಂದ ಆ ಯೋಗಾಭ್ಯಾಸ ನಡೆಯುವಂಥ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಬೇರೆ ಸಂದರ್ಭದಲ್ಲಿ ಬಂದು ಅವರ ಜೊತೆಗೆ ಸಂಭಾಷಣೆ ಮಾಡಬಹುದು. ಆಮೇಲೆ ಸಂಪ್ರತಿಷ್ಠಾನದ ಪುಸ್ತಕಗಳನ್ನು ಕೂಡ ನೀವೆಲ್ಲ ನೋಡಬಹುದು, ಉಪಯೋಗ ಪಡೆಯಬಹುದು ಎಂಬಂತಹ ಸೂಚನೆಯನ್ನು ಹೇಳಿ ಈ ದಿನ ಉದ್ಘಾಟಿತವಾದಂತಹ ಈ ಯೋಗ ತರಗತಿ ಚೆನ್ನಾಗಿ ನಡೆಯಲಿ ಎಂಬಂತಹ ಒಂದು ಶುಭಾಶಯದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ಯೋಗ ಗುರುಗಳದ್ದು ಪರಿಚಯ ಅವರ ತರಬೇತಿಯಲ್ಲಿಯೇ ಆಗಬೇಕು. ಆದ್ದರಿಂದ ಅವರ ಹೆಚ್ಚಿನ ಪರಿಚಯದೊಂದಿಗೆ ನಾನು ಹೋಗುವುದಿಲ್ಲ. ಯೋಗಾಭ್ಯಾಸದಲ್ಲಿ ಯಾವ ಥರದ ನೈಪುಣ್ಯವನ್ನು ಅವರು ಸಾಧಿಸಿ ಪ್ರಯೋಜನವನ್ನು ಕೂಡ ಪಡೆದಿದ್ದಾರೆ ಅಂತ ಹೇಳೋದಕ್ಕೆ ಒಂದು ನಿನ್ನೆ ನಡೆದಂಥ ಒಂದು ಉದಾಹರಣೆಯನ್ನು ಹೇಳಲಿಕ್ಕಿದ್ದೇನೆ. ನಾನು ಇಂಥವನು ಎಂಬುದಾಗಿ ಹೆಸರು ಹೇಳಿದ ಕೂಡಲೇ ನಿಮ್ಮನ್ನು ನಾನು ಫೆಬ್ರವರಿಯಲ್ಲಿ ಇಂಥ ಸಮಯದಲ್ಲಿ ನೋಡಿದ್ದೇನೆ, ನೀವು ಆತ್ರಾಡಿ ಎಂಬಂಥದ್ದು ನನಗೆ ಗೊತ್ತು ಅಂತೆಲ್ಲ ಪರಿಚಯವನ್ನು ಅವರೇ ಹೇಳಿದರು. ಮಡಿಕೇರಿ ಈಶ್ವರ ಭಟ್ಟಿಗೂ ಹಾಗೆ ನಿಮ್ಮನ್ನು ನಾನು ಮಾತನಾಡಿದ್ದೇನೆ, ನೀವು ಈಶ್ವರ ಭಟ್ಟರು ಮಡಿಕೇರಿಯಲ್ಲಿ ಇರೋದು, ಎಲ್ಲ ವಿವರಗಳು ಅವರಿಗೆ ಗೊತ್ತು. ಆಮೇಲೆ ನಾನು ಹಿರಿಯಡ್ಕಕ್ಕೆ ಬಂದಿದ್ದೇನೆ, ಹಿರಿಯಡ್ಕದಲ್ಲಿ ರಾಟಿನಿಂದ ಪ್ರಿನ್ಸಿಪಾಲ್ ಇದ್ದರು, ಮತ್ತೊಬ್ಬರು ಇಂಥವರಿದ್ದರು ಅಂತೆಲ್ಲ ಅವರ ಹೆಸರುಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಇಂಥ ಒಂದು ಜ್ಞಾಪಕ ಶಕ್ತಿ ಯಾವುದರಿಂದ ಪ್ರಾರಂಭವಾಯಿತು, ಯಾವುದರಿಂದ ಒದಗಿತು ಹೇಳಿದರೆ ಅವರ ಯೋಗಾಭ್ಯಾಸದ ನಿಷ್ಠೆಯಿಂದ ಅಂತ ನಾನು ಅಂದುಕೊಂಡಿದ್ದೇನೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯಲಿ. ಗುರುಗಳು ಆ ಯೋಗ ಬೋಧನೆ ಕರ್ಮ ಸುಖೌಷಧ, ಕರ್ಮದಲ್ಲಿ ಸುಖೌಷಧ, ಕರ್ಮದಲ್ಲಿ ಕೌಶಲ, ಸುಖೌಷಧ. ಯೋಗ ಕರ್ಮ ಸುಖೌಷಧ, ಎರಡು ರೀತಿಯಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ. ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಚಟುವಟಿಕೆಗಳಲ್ಲಿ ಒಂದು ಸುಖೌಷಧ ಒದಗಿ ಬರಲಿ ಯೋಗಾಭ್ಯಾಸದಿಂದ ಎಂಬುದಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.